ಮೇ 7ನೇ ತಾರೀಕಿನಿಂದ ಮೇ 13ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನದ ವರದಿ ಯಾವ ರೀತಿಯಾಗಿರುತ್ತೆ, ಮುಂಬರುವಂತಹ ದಿನಗಳಲ್ಲಿ ಮಳೆ ಏನಾದರೂ ಬರುತ್ತಾ ಅಥವಾ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಉಷ್ಣಾಂಶ ಇದೆ, ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರಿದ್ದಾರೆ. ಅವರನ್ನು ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಈಗ ಮುಂದಿನ ಒಂದು ವಾರ ರಾಜ್ಯದ ಹವಾಮಾನದ ವರದಿ ಯಾವ ರೀತಿಯಾಗಿದೆ, ಮತ್ತೇನಾದರೂ ಬೇಸಿಗೆ ಸಮಯದಲ್ಲಿ ಅಕಾಲಿಕ ಮಳೆ ಬರುವಂತಹ ಮುನ್ಸೂಚನೆ ಇದೆಯಾ, ಯಾವ ಜಿಲ್ಲೆಯಲ್ಲಿ ಹೆಚ್ಚು ಉಷ್ಣಾಂಶ ಇದೆ ಅನ್ನೋದು? ಮೇ 7ರಿಂದ ಮೇ 13ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ಮಾತ್ರ, ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಅದಾವು. ಪ್ರಮುಖವಾಗಿ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ, ಮುಂದೆ ಇಲ್ಲೇ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಈ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಮುಂದಿನ ಒಂದು ವಾರದವರೆಗೆ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಉಳಿದ ಜಿಲ್ಲೆಗಳಲ್ಲಿ ಕೂಡ ಮಳೆಯಾಗುವ ಸಾಧ್ಯತೆಗಳು ಕೂಡ ಅದಾವು, ಆದರೆ ಕೆಲವು ಕಡೆ ಮಾತ್ರ. ಮತ್ತು ಕಲಬುರಗಿಯಲ್ಲಿ ಮುಂದಿನ ಒಂದು ವಾರದವರೆಗೆ ಗರಿಷ್ಠ ಉಷ್ಣಾಂಶ ಸುಮಾರು 41ರಿಂದ 43 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಬೀದರು, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಬೆಳಗಾವಿ, ಧಾರವಾಡ, ಹಾವೇರಿ ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 36ರಿಂದ 38 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 38ರಿಂದ 40 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಮುಂದಿನ ಒಂದು ವಾರದವರೆಗೆ ಗರಿಷ್ಠ ಉಷ್ಣಾಂಶ ಸುಮಾರು 34ರಿಂದ 36 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಮತ್ತು ಕರ್ನಾಟಕದ ಉಳಿದ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶವು ಕೂಡ 34ರಿಂದ 36 ಡಿಗ್ರಿ ಸೆಲ್ಸಿಯಸ್ ಹೋಗುವ ಹೆಚ್ಚಿನ ಸಾಧ್ಯತೆಗಳದಾವು. ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಕೆಲವು ಕಡೆ ಮಾತ್ರ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಆದರೆ ಮಳೆಯ ಜೊತೆಗೆ ಗಾಳಿಯ ವೇಗವು ಕೂಡ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಸೊ ಇನ್ನು ಬೇಸಿಗೆ ಸಂದರ್ಭದಲ್ಲಿ ಗುಡುಗು ಮಿಂಚು ಸಹಿತ ಮಳೆ ಬರೋದ್ರಿಂದಾಗಿ ಕಡಲಂಚಿನ ಪ್ರದೇಶಗಳಿಗೆ ಅಥವಾ ಮೀನುಗಾರರಿಗೆ ಇವರಿಗೆಲ್ಲ ಏನಾದರೂ ಎಚ್ಚರಿಕೆ ಸಂದೇಶ ಇದೆಯಾ, ಏನಾದರೂ ಅಲರ್ಟ್ಗಳ ಸಂದೇಶಗಳೇನಾದರೂ ಇದೆಯಾ, ಅಥವಾ ಹೇಗೆ, ಯಾವ ರೀತಿಯಾಗಿರುತ್ತೆ ಅಲ್ಲಿ ವಾತಾವರಣ ಅಂತ? ಸಮುದ್ರದಲ್ಲಿ ಕೂಡ ಇವು ಗುಡುಗು ಮಿಂಚು ಬರ್ಬೋದು, ಮತ್ತು ಅಲ್ಲಿನ ಕೆಲವೊಮ್ಮೆ ಬಿರುಗಾಳಿ ಕೂಡ ಬರ್ಬೋದು, ಮತ್ತು ಅದರಲ್ಲಿಂದ ಅವರು ಎಚ್ಚರಗೊಳ್ಬೇಕು. ಅವರಿಗೂ ನಾವು ಇದಕ್ಕೆ ವಾರ್ನಿಂಗ್ ಎಲ್ಲ ಕೊಡ್ತಾ ಇದ್ದೀವಿ. ಈಗ ಬೇಸಿಗೆಯಲ್ಲಿ ಅಕಾಲಿಕ ಮಳೆ ಬರೋದ್ರಿಂದಾಗಿ ಸರ್, ರೈತರಿಗೆ ಈ ಒಂದು ವಾತಾವರಣದಲ್ಲಿ ಬದಲಾವಣೆ ಕಾಣೋದ್ರಿಂದಾಗಿ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ಅನಾನುಕೂಲಗಳು ಏನಾದರೂ ಇದೆಯಾ, ಏನು? ರೈತರಿಗೆ ಕೆಲವೊಮ್ಮೆ ಮಳೆ ಆಗೋದ್ರಿಂದ ಏನು ಅವ್ರಿಗೇನು ತೊಂದರೆ ಆಗಲ್ಲ, ಆದರೆ ಮಳೆ ಜೊತೆಗೆ ಬಿರುಗಾಳಿ ಬೀಳೋದ್ರಿಂದ ಕೆಲವೊಮ್ಮೆ ಆಲೆಕಲ್ಲಿನ ಮಳೆ ಆಯ್ತಂದ್ರೆ ಅವರಿಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಎಷ್ಟೋ ಮಾವಿನ ಮರಗಳು ಎಲ್ಲ ಹೂವು ಮತ್ತು ಕಾಯಿ ಹಂತದಲ್ಲಿ ಅದಾವು, ಎಲ್ಲ ಈಗೆಲ್ಲ ಕಾಯಿ ಹಂತದಲ್ಲಿರೋದ್ರಿಂದ ಅವರಿಗೆ ಒಂದು ಸ್ವಲ್ಪ ತೊಂದರೆನೂ ಆಗುತ್ತೆ. ಮತ್ತು ಉಳಿದ ತೋಟಗಾರಿಕೆ ಬೆಳೆಗಳಿಗೂ ಕೆಲವೊಂದು ತೊಂದರೆ ಆಗ್ಬೋದು. ಈ ಗಾಳಿ ಮತ್ತು ಆಲೆಕಲ್ಲಿನ ಮಳೆ ಆತಂದ್ರೆ, ಬರೀ ಮಳೆ ಆತಂದ್ರೆ ಯಾವುದೇ ಅಷ್ಟೊಂದು ತೊಂದರೆ ಆಗಲ್ಲ. ಈ ವರ್ಷದ ಮಾನ್ಸೂನ್ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದನ್ನು ರೈತರು ಎದುರು ನೋಡ್ತಾ ಇದ್ದಾರೆ. ಯಾವಾಗ ಪ್ರಾರಂಭ ಆಗುತ್ತೆ? ಯಾಕಂದರೆ ಬೇಸಿಗೆಯಲ್ಲಿ ಹೆಚ್ಚು ಮಳೆ ಬರೋದ್ರಿಂದಾಗಿ ಮೇ ತಿಂಗಳಲ್ಲೇ ಸ್ಟಾರ್ಟ್ ಆಗುತ್ತಾ ಮುಂಗಾರು, ಅಥವಾ ಜೂನಲ್ಲ ಅನ್ನುವಂಥದ್ದು ಒಂದಷ್ಟು ಗೊಂದಲಗಳಿದೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಮುಂಗಾರು, ಯಾವಾಗ ಪ್ರಾರಂಭ ಆಗುತ್ತೆ? ಮುಂಗಾರು ಜೂನ್ ಮೊದಲನೇ ವಾರದಲ್ಲಿ ಆರಂಭವಾಗುತ್ತೆ. ಇದಿಷ್ಟು CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.